Okay, hello everyone. Welcome to my videos. Myself Ashwin Nayak. From today, let we start the to related on 9th standard English, especially in the grammar part. So today I have taken to the concept is that is the prefix and then suffix. ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಓಕೆ, ಫಸ್ಟ್ ಆಫ್ ಆಲ್ ವಾಟ್ ಈಸ್ ಪ್ರಿಫಿಕ್ಸ್? ಸೊ ಪ್ರಿಫಿಕ್ಸ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಎ ಪ್ರಿಫಿಕ್ಸ್ ಈಸ್ ಎ ಗ್ರೂಪ್ ಲೆಟರ್ಸ್ ಪ್ಲೇಸ್ಡ್ ಬಿಫೋರ್ ದ ರೂಟ್ ಆಫ್ ಎ ವರ್ಡ್. ಸೊ ಪದಗಳ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪದ ಇದೆ, ಫಾರ್ ಎಕ್ಸಾಂಪಲ್ ಹ್ಯಾಪಿ ಅಂತ ತಗೊಳ್ಳೋಣ. ಆ ಹ್ಯಾಪಿ ಅನ್ನೋ ಪದಕ್ಕೆ we have to added their prefix words to before the word. ಆ ಹ್ಯಾಪಿ ಅನ್ನೋ ಪದದ ಮುಂಚಿತವಾಗಿ ಒಂದು ಪ್ರಿಫಿಕ್ಸ್ ವರ್ಡ್ಸ್ಗಳನ್ನು ನಾವು ಸೇರಿಸ್ತಾ ಹೋಗ್ತೇವೆ. ಸೊ ಅವಾಗ ಇದೇನಾಗುತ್ತೆ, ಒಂಥರ ಸೂಟಬಲ್ ವರ್ಡ್ ಆಗ್ತದೆ. ಹ್ಯಾಪಿ ಇದ್ರೆ ಫಾರ್ ಎಕ್ಸಾಂಪಲ್ ಅನ್ಹ್ಯಾಪಿ. ಸೊ ಈ ಥರ ಪದಗಳು ರಚನೆ ಆಗ್ತಾ ಹೋಗ್ತದೆ. ಸೊ ಅಂಥವನ್ನು ನಾವು ಪ್ರಿಫಿಕ್ಸಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆ, ಒನ್ಸ್ ಅಗೇನ್ ಐ ಟೋಲ್ಡ್ ದಟ್ ಎ ಪ್ರಿಫಿಕ್ಸ್ ಈಸ್ ಎ ವರ್ಡ್, the letters placed before the root of a word. So that is the prefix ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ the word unhappy. Okay, we have to take on the word the unhappy. The consist of the prefix word is that is the un, and then this word to combined with the root word happy. ಸೊ ಈ ಅನ್ನನ್ನ ಪದಕ್ಕೆ ನಾವು ಹ್ಯಾಪಿ ಅನ್ನೋ ಒಂದು ವರ್ಡನ್ನು ಸೇರಿಸಿದಾಗ ಏನಾಗುತ್ತೆ, ದ ವರ್ಡ್ ಅನ್ಹ್ಯಾಪಿ. ಸೊ ಅನ್ಹ್ಯಾಪಿ ಅಂದರೆ ನಾಟ್ ಹ್ಯಾಪಿ. ಸೊ ಹೀಗೆ ಅದು ವಿರುದ್ಧಾರ್ಥಕ ಪದವನ್ನು ದ ಪ್ರಿಫಿಕ್ಸ್ ವರ್ಡ್ಸ್ ಈ ಹ್ಯಾಸ್ ಟು ಸೇಸ್ ದಟ್. ಓಕೆ, ವಿಚ್ ಆರ್ ದ ಪ್ರಿಫಿಕ್ಸ್ ವರ್ಡ್ಸ್? ಹಾಗಾದರೆ ಯಾವ್ಯಾವ ಪ್ರಿಫಿಕ್ಸ್ ವರ್ಡ್ಸ್ಗಳು ಅನ್ನೋದನ್ನು ನೋಡ್ತಗೋಣ. ಮಿಸ್, ಅನ್, im, ir, dis, non, in. So these are all were the prefix words. So prefix anta andre, okay, ಇನ್ನೊಂದು ಡೆಫಿನೇಷನ್ ನಾವು ನೋಡ್ತಾ ಹೋಗೋಣ. The word joining to the before the word is called, that is the prefixes. ಪದಗಳ ಮುಂಭಾಗದಲ್ಲಿ ಸೇರಿಸುವಂತಹ ವರ್ಡ್ಸ್ಗಳನ್ನು we have to say for ಪ್ರಿಫಿಕ್ಸಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ವಿಚ್ ಆರ್ ದ ಪ್ರಿಫಿಕ್ಸ್ ವರ್ಡ್ಸ್? ಓಕೆ, ಲುಕ್ ಎಟ್ ದಟ್. ಮಿಸ್, ಅನ್, ಇಮ್, ಇರ್, ಡಿಸ್, ನಾನ್, ಇನ್. ಸೊ ಈ ಪದಗಳನ್ನು ನಾವು ಆ್ಯಡ್ ಮಾಡಿದಾಗ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಪದದ ವಿರುದ್ಧ ಪದಗಳು ಹೊರಗೆ ಬರ್ತಾ ಇರ್ತವೆ. ಓಕೆ, ಈಗ ಒನ್ ಬೈ ಒನ್ ಎಕ್ಸಾಂಪಲ್ನ ನೋಡ್ತಾ ಹೋಗೋಣ. ಅಂಡರ್ಸ್ಟ್ಯಾಂಡ್, ವಿ ಹ್ಯಾವ್ ಟು ನೋ ದಟ್ ವಾಟ್ ವಾಸ್ ದ ಮೀನಿಂಗ್ ಆಫ್ ಅಂಡರ್ಸ್ಟ್ಯಾಂಡ್. ಹೊಂದಾಣಿಕೆ ಮಾಡ್ಕೊಂಡು ಹೋಗುವನ್ನ ಬರ್ತದೆ. ಸೊ ವೆನ್ ವಿ ಆಡೆಡ್ ಟು ದ ಪ್ರಿಫಿಕ್ಸ್ ವರ್ಡ್ಸ್, ಓಕೆ, ಲುಕ್ ಅಟ್ ದಿಸ್ ಇನ್ ರೈಟ್ ಸೈಡ್. ಅಂಡರ್ಸ್ಟ್ಯಾಂಡ್, ಮಿಸ್ಅಂಡರ್ಸ್ಟ್ಯಾಂಡ್. ಸೊ ನಮ್ಮನ್ನೇನೋ ಆತ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾನೆ ಅನ್ನೋ ಒಂದು ಮೀನಿಂಗನ್ನು ಕೇಳ್ತಾ ಹೋಗ್ತದೆ. ಡು ಯು ಅಂಡರ್ಸ್ಟ್ಯಾಂಡ್ ನೌ? ಸೊ ವಿಚ್ ಈಸ್ ದ ಸೂಟಬಲ್ ಪ್ರಿಫಿಕ್ಸ್ ವರ್ಡ್ಸ್ ಯು ಜಸ್ಟ್ ಆ್ಯಡ್ ನೌ. ಆ್ಯಂಡ್ ದ ನೆಕ್ಸ್ಟ್ ವರ್ಡ್, look at it left side. Comfort. Yeah, comfort. So it is suitable the prefix word, that is the uncomfort. And the next word, pure. Pure. ಸೊ ಈ ಪ್ಯೂರಿಗೆ ಸೂಟಬಲ್ ಆಗುವಂತಹ ಪ್ರಿಫಿಕ್ಸ್ ವರ್ಡ್ ಯಾವುದು ಅಂತ ಹೇಳಿದ್ರೆ ಇಂಪ್ಯೂರ್. ದ ನೆಕ್ಸ್ಟ್ ಒನ್, ರೆಗ್ಯುಲರ್. ಸೊ ಈ ರೆಗ್ಯುಲರ್ ಅನ್ನೋ ಪದಕ್ಕೆ ಸೂಟಬಲ್ ಆಗುವಂತಹ ಪ್ರಿಫಿಕ್ಸ್ ವರ್ಡ್, ದಟ್ ಈಸ್ ದ ಇರ್ರೆಗ್ಯುಲರ್. ನೋಡಿ, ಇಲ್ಲಿ ಬಂದಿರುವಂಥ ಎಕ್ಸಾಂಪಲ್ಗಳೆಲ್ಲ ನೋಡಿದಾಗ ಆ ಪದದ ವಿರುದ್ಧಾರ್ಥಕ ಪದಗಳು ಏನಾಗ್ತಿದೆ, ದ ಪ್ರಿಫಿಕ್ಸ್ ವರ್ಡ್ಸ್ಗಳಾಗಿ ಬರ್ತಾ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್, ಹಾನೆಸ್ಟ್. ಹಾನೆಸ್ಟ್,
ದ ಸೂಟಬಲ್ ಪ್ರಿಫಿಕ್ಸ್ ವರ್ಡನ್ನು ನಾವು ಆ್ಯಡ್ ಮಾಡಿದಾಗ ಡಿಸ್ಹಾನೆಸ್ಟ್, ವೆಜಿಟೇರಿಯನ್. ನೆಕ್ಸ್ಟ್ ವರ್ಡ್ ವೆಜಿಟೇರಿಯನ್. ಸೊ ಅದಕ್ಕೆ ಸೂಟಬಲ್ ಪ್ರಿಫಿಕ್ಸ್ ವರ್ಡ್ಸ್ non-vegetarian. You know? Yeah. And the next word, possible. Is it possible? Yeah, possible. So ಇದಕ್ಕೆ suitable prefix words, impossible. Possible, impossible. Next word, correct. CORRECT, correct. ಸೊ ಅದಕ್ಕೆ suitable prefix words ಅನ್ನು ನಾವು ಜಾಯಿನ್ ಮಾಡಿದಾಗ incorrect, incorrect. And the last one, judge. When we are added to that prefix word, misjudge. Judge, misjudge. Yeah, so this, okay, I hope that you are understanding this word, the prefix. And the next, we have to go into the word suffix. ಸೊ ಸಫಿಕ್ಸ್ ಅಂದರೆ ಏನು? ಸೊ ವಾಟ್ ವಾಸ್ ದ ಡೆಫಿನೇಷನ್ಸ್ ಆಫ್ ಸಫಿಕ್ಸ್ ಅನ್ನೋದನ್ನು ನೋಡ್ತಾ ಹೋಗೋಣ. ದ ಸಫಿಕ್ಸ್, ಎ ಸಫಿಕ್ಸ್ ಈಸ್ ಎ ಗ್ರೂಪ್ ಆಫ್ ಎ ಲೆಟರ್ ಪ್ಲೇಸ್ಡ್ ಎಟ್ ದ ಎಂಡ್ ಆಫ್ ದ ವರ್ಡ್ ಟು ಮೇಕ್ ದ ನ್ಯೂ ವರ್ಡ್. ಎ ಸಫಿಕ್ಸ್ ಕ್ಯಾನ್ ಟು ಮೇಕ್ ಎ ನ್ಯೂ ವರ್ಡ್ಸ್ ಇನ್ ಒನ್ ಆಫ್ ದ ಟೂ ವೇಸ್. ಫಾರ್ ಎಕ್ಸಾಂಪಲ್, inflectional. Example, changing the single to the plurals, or changing present tense to the past tense. So this is called to that is the suffixes ಅಂತ ಹೇಳಿ ಕೇಳ್ತೀವಿ. Now prefix ಅಲ್ಲಿ we have to add their word before a word ಅನ್ನು ನಾವು ಸೇರಿಸ್ತಾ ಇದ್ವಿ. So that is called to that the prefix words ಅಂತ ಹೇಳಿ ಕರಿತಾ ಇದ್ವಿ. So as it is same to opposites of this word, prefix means to add it there before the word. So suffix ಅಂತ ಅಂದರೆ we added the end of the after the end of the word ಅಂತ ಕೂಡ ಹೇಳ್ಬೋದು. ಆ ಪದದ ಹಿಂದೆ ಸೇರಿಸುವಂಥ ವರ್ಡ್ಗಳು ಸಫಿಕ್ಸ್ ಆಗಿ ಇರ್ತವೆ. ಫಾರ್ ಎಕ್ಸಾಂಪಲ್, ದ ಮೋಸ್ಟ್ ಆಫ್ ದಿಸ್ ಟೈಮು ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಪ್ರಿಫಿಕ್ಸ್, ನಾವು ಪದನ ಪ್ರಿಫಿಕ್ಸ್ ಅಂದರೆ ಏನು, ಸಫಿಕ್ಸ್ ಅಂದರೆ ಏನು, ಪದನ ಮುಂದೆ ಬಿಫೋರ್ ದ ವರ್ಡ್ ಆ್ಯಡ್ ಮಾಡಬೇಕಾ ಆರ್ ಆಫ್ಟರ್ ದ ವರ್ಡ್ ಈ ವರ್ಡ್ಗಳನ್ನು ಆ್ಯಡ್ ಮಾಡಬೇಕಾ ಅಂಥೇಳಿ ನಿಮಗೆ ಕನ್ಫ್ಯೂಸ್ ಆಗ್ತದೆ. ಸೊ ಒಂದು ಸಿಂಪಲ್ ಮೆಥಡ್ ಹೇಳ್ಕೊಡ್ತಾನೆ. ಪ್ರಿಫಿಕ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಫಸ್ಟ್ ಲೆಟರ್ ತಗೊಳ್ಳಿ, ಸಫಿಕ್ಸ್ ಅಂದರೆ ಅದರಲ್ಲಿ ಫಸ್ಟ್ ಲೆಟರ್ನ ತಗೊಳ್ಳಿ. ಪಿ ಫಾರ್ ಫಸ್ಟ್, ಪ್ರಿಫಿಕ್ಸ್. ಸೊ ಅವಾಗ ಪದದ ಮುಂದೆ ಆ್ಯಡ್ ಮಾಡುವಂಥವನ್ನ ನಾವು ಪ್ರಿಫಿಕ್ಸ್ ಅಂತ ಹೇಳಿ ಕರಿತೇವೆ. ಹಾಗೆ ಸಫಿಕ್ಸ್, ಎಸ್ ಫಾರ್ ಸೆಕೆಂಡ್ ಅಂತೇಳಿ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಆಫ್ಟರ್ ದ ವರ್ಡ್ ವಿ ಹ್ಯಾವ್ ಟು ಆ್ಯಡ್. ಸೊ ಹೀಗೆ ಈಸಿಯಾಗಿ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಇನ್ನು ಸಿಂಪ್ಲಿಫೈಡ್ನ ಮಾಡಬೇಕಾಗ್ತದೆ. ಸಮ್ ಅದರ್ ಟೈಮ್, ಸೊ ವೆನ್ ವಿ ಆ್ಯಡೆಡ್ ಟು ದಟ್ ಆಫ್ಟರ್ ದ ಎಂಡ್ ಆಫ್ ದ ವರ್ಡ್, ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ ಸಮ್ಟೈಮ್ಸ್ ಇಟ್ ಈಸ್ ದ inflectional ಆಗ್ಬೋದು, ಆರ್ ವೆನ್ ವಿ ಆ್ಯಡೆಡ್ ಟು ದಟ್ ದ ಸಫಿಕ್ಸಸ್ ಇಟ್ ಹ್ಯಾಸ್ ಟು ಬಿ ಚೇಂಜಿಂಗ್ ಟು ದ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ದೆನ್ ಫಾಸ್ಟ್ ಟೆನ್ಸ್ ಆ್ಯಂಡ್ ದೆನ್ ಪ್ಲೂರಲ್ ಫಾರ್ಮ್ಸು ಕೂಡ ಆಗ್ತಾ ಹೋಗ್ತದೆ. ಓಕೆ, ಲೆಟ್ ವಿ ಸಿ ದಟ್. ಸೊ ವಿಚ್ ಆರ್ ದ ಸಫಿಕ್ಸ್ ವರ್ಡ್ಸ್? ಸೊ ಸಫಿಕ್ಸ್ ವರ್ಡ್ಸ್ ಈಸ್ ದ ಫುಲ್, ಶಿಪ್, ಇಂಗ್, ಷನ್, ಮೆನ್, ಏಬಲ್. ಸೊ ದೀಸ್ ಆರ್ ಆಲ್ ವರ್ಡ್ ಟು the suffix, the words. Okay, let me see that the example of suffixes. ಸೊ ಈ ಸಫಿಕ್ಸನ್ನು ನಾವು ಇನ್ನೂ ಸಿಂಪ್ಲಿಫೈಡ್ ಮಾಡಿದ್ರೆ ಸೊ ಹೀಗೆ ಕರಿಬೋದು. ಲುಕ್ ಎಟ್ ದಟ್, ದ ವರ್ಡ್ ಜಾಯ್ನಿಂಗ್ ಟು ದ ಆಫ್ಟರ್ ದ ನೆಕ್ಸ್ಟ್ ವರ್ಡ್ ಈಸ್ ಕಾಲ್ಡ್, ದಟ್ ಈಸ್ ದ ಸಫಿಕ್ಸಸ್. ಪದಗಳ ಹಿಂದೆ ಅಂದರೆ ಸೊ ದ ವರ್ಡ್ ಜಾಯ್ನಿಂಗ್ ಟು ದ ಆಫ್ಟರ್ ದ ವರ್ಡ್, ಆಫ್ಟರ್ ದ ನೆಕ್ಸ್ಟ್ ವರ್ಡ್. ಈಗ ಫಾರ್ ಎಕ್ಸಾಂಪಲ್ಲು ಲುಕ್ ಎಟ್ ದಟ್, ವಾಂಡರ್ ಅಲ್ವಾ, ಅದರ ಹಿಂಬದಿ ಸೇರಿಸುವಂಥದ್ದನ್ನು ಫುಲ್, ಸೊ ವಾಂಡರ್ಫುಲ್, ಯುನೋ. ಸೊ ಹೀಗೆ ಆ್ಯಡ್ ಮಾಡುವಂಥ ಪದಗಳನ್ನು ನಾವು ಸಫಿಕ್ಸಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಐ ಆಲ್ರೆಡಿ ಟೋಲ್ಡ್ ದಟ್. ಸೊ ವಿಚ್ ಆರ್ ದ ಸಫಿಕ್ಸ್ ವರ್ಡ್ಸ್ ಅಂತ ಹೇಳಿದ್ರೆ ಫುಲ್, ಶಿಪ್,
ing, shun, meant, able, etc. Okay, let me see the one by one. The wonderful words. The wonder. So when we added to that suffix, full, wonderful, and then champion. So when we added the after the word at the last, you see that ship, championship, and then next admit, admission, appoint, appointment, comfort, comfortable, comfort, comfortable, interest, interesting, educate, education, power, powerful. So, so these are all were the example of the suffixes. Do you understand now? ಸೊ ಹೀಗೆ ಹಲವಾರು ಎಕ್ಸಾಂಪಲ್ಗಳು ಬರ್ತಾ ಹೋಗ್ತದೆ. ಸೊ ಅವುಗಳಿಗೆ ನೀವು ಸಫಿಕ್ಸ್ ವರ್ಡ್ಸನ್ನು ಆ್ಯಡ್ ಮಾಡ್ತಾ ಹೋಗಿ. ಹಾಗೆ ಒನ್ಸ್ ಅಗೇನ್ ಐ ಟೋಲ್ಡ್ ದಟ್ ಸೊ ಪ್ರಿಫಿಕ್ಸ್ ಅಂದರೆ ವಿ ಹ್ಯಾವ್ ಟು ಆ್ಯಡೆಡ್ ದ ಬಿಫೋರ್ ದ ವರ್ಡ್ ದಟ್ ಈಸ್ ಕಾಲ್ಡ್ ಟು ದ ಪ್ರಿಫಿಕ್ಸ್. ಸಫಿಕ್ಸ್ ಅಂತೇಳಿದ್ರೆ ವಿ ಆ್ಯಡೆಡ್ ಟು ದ ಆಫ್ಟರ್ ಎ ವರ್ಡ್ ಈಸ್ ಕಾಲ್ಡ್ ದಟ್ ಈಸ್ ದ ಸಫಿಕ್ಸಸ್. ಪದಗಳ ಮುಂದೆ ಹಾಗೂ ಹಿಂದೆ ಆ್ಯಡ್ ಮಾಡುವಂಥ ಪದವನ್ನು ನಾವು ಪ್ರಿಫಿಕ್ಸಸ್ ಆ್ಯಂಡ್ ದೆನ್ ಸಫಿಕ್ಸಸ್ ಅಂತ ಹೇಳಿ ಕರಿತಾ ಹೋಗ್ತೇವೆ. ಸೊ ಇದಾದಮೇಲೆ ನೆಕ್ಸ್ಟ್ ವಿ ಹ್ಯಾವ್ ಟು ಟೇಕ್ ಅನದರ್ ಒನ್ ಕಾನ್ಸೆಪ್ಟ್, ದ ಸಿಲಾಬಿಫಿಕೇಶನ್. ಸೊ ಸಿಲಾಬಿಫಿಕೇಶನ್ ಅಂತ ಅಂದರೆ ಏನು ಅನ್ನೋದನ್ನು ಡೆಫಿನೇಷನ್ ಬುಕ್ ಅಂತ ನೋಡ್ತಾ ಹೋಗೋಣ. A syllable is a combination of alphabets which makes dominant vowel sounds. The parts in which the word is broken for the pronunciations is called the syllable. Syllabification ಅನ್ನೋದು ಒಂದು ವರ್ಡ್ ಅಷ್ಟೇ. So when which makes we have to dominate it there the vowel sound. ಆ ವೋವೆಲ್ ಸೌಂಡ್ಗಳನ್ನು ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ವಿ ಹ್ಯಾವ್ ಟು ಪಾರ್ಟ್ ದೆಮ್ ಆರ್ ದ ವರ್ಡ್ ಬ್ರೋಕನ್ ಫ್ರಮ್ ದ ಪ್ರೊನೌನ್ಸಿಯೇಷನ್. ಆ ವೋವೆಲ್ ಸೌಂಡ್ನ ಆಧಾರದ ಮೇಲೆ ಪದವನ್ನು ನಾವು ಡಿವೈಡ್ ಮಾಡ್ತಾ ಹೋಗ್ತೇವೆ. ಸೊ ದಟ್ ಈಸ್ ಕಾಲ್ಡ್ ದ ಸಿಲಬಲ್ ಆರ್ ಸಿಲಾಬಿಫಿಕೇಶನ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಐ ಗಿವ್ ಟು ದಟ್ ಒನ್ ಮೋರ್ ಸ್ಟೇಟ್ಮೆಂಟ್ ಟು ದಟ್ ದ ಸಿಲಾಬಿಫಿಕೇಶನ್. A syllable is a part of the word that contains a single vowel sound that's pronounced as a unit. So when we have pronounced the word, we have to divide it there. Some other units is called that is the syllabification ಅಂತ ಹೇಳಿ ಕರಿತಾ ಹೋಗ್ತಾರೆ. Okay, look at this some other examples. Okay, in this right side we have to see the word consonant, So in this left side, so how we was divided to the single vowel sound ಅನ್ನೋದನ್ನು ನೋಡ್ತಾ ನೋಡಿ. Con, so, none. C-O-N, conಗೆ one pronunciations, we have to divide them, and then so, and then next divided N-E, none. Con, so, none. ಇದನ್ನು ಬೆಸ್ಟಾಗಿ ನೀವು ಸಿಂಪ್ಲಿಫೈಡ್ ಮಾಡೋಕ್ಕೆ ಒಂದು ಹೊಸ ಟೆಕ್ನಿಕ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಓಕೆ, ಈಗ ನಿಮ್ಮ ಬಾಯಿ ಕೆಳಗಿರುವಂಥ ಗಲ್ಲದ ಹತ್ರ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟು ನಿಮ್ಮ ಕೈಯನ್ನು ಇಟ್ಕೊಳ್ಳಿ. ಸೊ ವ್ಯಾನ್ ವಿ ಹ್ಯಾವ್ ಟು ಪ್ರೊನೌನ್ಸ್ ದೆಮ್, ಸೊ ಅವಾಗ ಹೌ ಮೆನಿ ಟೈಮ್ಸ್ ಇನ್ ದಿಸ್ ಚಿಲ್ ಈ ಹ್ಯಾಸ್ ಟು ಟಚ್ ವಿತ್ ದಟ್ ಫಿಂಗರ್ ಸೊ ದಟ್ ವೋವೆಲ್ ಸೌಂಡ್ಸ್ ಟು ಬಿ ಇನ್ ದಿಸ್ ವರ್ಡ್ ಅನ್ನೋದು ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗ್ತಾ ಹೋಗ್ತದೆ. ನಿಮ್ಮ ಚಿಲ್ ಈ ಗಲ್ಲದ ಹತ್ರ ಕೆಳಗಡೆ ಒಂದು ಸ್ವಲ್ಪ ನಿಮ್ಮ ಕೈಯನ್ನು ಇಟ್ಕೊಂಡಾಗ ನಾವು ಪದಗಳನ್ನು ಪ್ರೊನೌನ್ಸ್ ಮಾಡಿದಾಗ ಹೌ ಮೆನಿ ಟೈಮ್ಸ್ ಈ ಹ್ಯಾಸ್ ಟು ಟಚ್ ಆಗುತ್ತೋ ಅಷ್ಟು ಸಿಲಬಿಕೇಶನ್ಸ್ ವರ್ಡ್ಗಳು ಇದ್ದಾವೆ, ಆ ಓವಲ್ ಸೌಂಡ್ಗಳು ಬರ್ತದೆ ಆ ಪದದಲ್ಲಿ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಆ್ಯಂಡ್ ದ ನೆಕ್ಸ್ಟ್ ವಿ ಹ್ಯಾವ್ ಟು ದ ವರ್ಡ್, ಲುಕ್ ಎಟ್ ಇನ್ ದಿಸ್ ರೈಟ್ ಸೈಡ್, ಪ್ರೈಮರಿ. Okay, when we have to syllabification, primary, the 3 times. And then the father,
father, continent, ನೋಡಿ continent. And the next, mistake, the two syllabification. Canteen, canteen, two syllabification. Understand, understand, the three syllabifications is to be there. And then adventure, adventure. So next, the section, section, textbook, the two syllabification. Promise. And then again, nominate, the three syllabification ಆಗುತ್ತೆ ನೋಡಿ, nominate, 3 ಡಿವೈಡ್ ಮಾಡ್ತೀವಿ. ಇಂಗ್ಲಿಷ್, ಸೊ ಇಂಗ್ಲಿಷ್ ಅನ್ನೋದು ದ ಟೂ ಸಿಲಬಿಕೇಶನ್. ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಸಮ್ ವರ್ಡ್ಸ್ ಈ ಹ್ಯಾಸ್ ನಾಟ್ ಸಿಲಬಿಕೇಟೆಡ್, ಡಿವೈಡ್ ಆಗೋದೇ ಇಲ್ಲ. ಸೊ ಅವು ಯಾವ್ಯಾವು ಅಂತ ಹೇಳಿದ್ರೆ ಹೋಲ್, ನೋಡಿ, ಯು ಜಸ್ಟ್ ಥಿಂಕ್ ದಟ್ ಹೋಲ್ ಇದು ಸಿಲಬಿಕ್ ಆಗುತ್ತಾ? ನೋ, ಇಟ್ ಈಸ್ ಓನ್ಲಿ ಒನ್ ಸಿಲಬಿಕೇಶನ್. ಹಾಗೆ ಕ್ವಿಜ್, QUIZ, ಕ್ವಿಜ್, ಇದನ್ನು ಸಿಲಬಿಕೇಶನ್ ಮಾಡೋಕ್ಕಾಗತ್ತಾ? ಇಲ್ಲ, ಯಾಕಂದರೆ ಅದಿಷ್ಟು ಒಂದೇ ಪ್ರೊನೌನ್ಸಿಯೇಷನ್. ಹಾಗೆ ವೈಡ್, ಇದನ್ನು ಸಿಲಬಿಕೇಶನ್ ಮಾಡಿ? ನೋ, ಇಟ್ಸ್ ನಾಟ್ ಪಾಸಿಬಲ್, ಸೊ ದ ಹೋಲ್, ಕ್ವಿಜ್, ವೈಡ್, ಆ್ಯಂಡ್ ಇನ್ ಸ್ಕೂಲ್. ಸೊ ದೀಸ್ ಆರ್ ಆಲ್ ವರ್ ಟು ದ ಒನ್ ಸಿಲಾಬಿಕೇಶನ್ಗೆ ಬರುವಂತಹ ಎಕ್ಸಾಂಪಲ್ಗಳು ಆಗಿರ್ತದೆ. ಹಾಗೆ ಟೂ ಸಿಲಬಿಕೇಶನ್, 3 ಸಿಲಬಿಕೇಶನ್ಸ್ಗಳನ್ನೆಲ್ಲ ಈ ಮೇಲ್ಗಡೆ ಇರುವಂಥ ಎಕ್ಸಾಂಪಲ್ಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ಪದವನ್ನು 2 ಸಲ ಡಿವೈಡ್ ಮಾಡಿದ್ರೆ 2 ಸಿಲಬಿಕೇಶನ್, 3 ಸಲ ಡಿವೈಡ್ ಮಾಡಿದ್ರೆ ದ 3 ಸಿಲಬಿಕೇಶನ್ಸ್ ಅಂತ ಹೇಳಿ ಕರಿತಾ ಹೋಗ್ತೇವೆ. ಆ ವರ್ಡನ್ನು ಡಿವೈಡ್ ಮಾಡೋಕ್ಕೆ ಆಗದೆ ಇರೋದನ್ನು ನಾವು ಒನ್ ಸಿಲಬಿಕೇಶನ್. ಫಾರ್ ಎಕ್ಸಾಂಪಲ್, ಐ ಆಲ್ರೆಡಿ ಟೋಲ್ಡ್ ದಟ್ quiz, whole, wide, school. So these are all were to the one syllabications. I hope that you have to understand now. Thank you for watching this video. Stay home, stay safe. Thank you.